ಲೈವ್ ಪಂಚಾಯತ್ ದಯವಿಟ್ಟು ಟಿಕೆಟ್ ಮಾಡಿ ನಾವು ಮೊದಲು ಬಯಸ್ಕೊಳ್ತೀವಿ ಫೋನ್ ಬರೋ ಮೇಲೆ ಬರೋ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಸ್ಪೀಚ್ಲೆಸ್. ಅವರೊಂದು ಶಕ್ತಿ ಇದ್ದಾಗೆ ಸರ್. ಅವರ ಒಂದು ಸೇವೆ, ಅವರ ಒಂದು ಕೊಡುಗೆ ಚಿತ್ರರಂಗಕ್ಕೆ ತುಂಬ ಅಪಾರವಾದದ್ದು. ನಟರಾಗಿ, ನಿರ್ದೇಶಕರಾಗಿ, ನಿರ್ಮಾಪಕರಾಗಿ ಹೀಗೆ ಅವರು ನಡೆಸ್ಕೊಂಡು ಬಂದರು. ಒಂದು ಪರಿಪೂರ್ಣವಾದ ಜೀವನವನ್ನು ಅವತ್ತು ನಡೆಸ್ಕೊಂಡು ಬಂದು ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ. ದ್ವಾರಕೀಶ್ ಅವರು ಅಂದರೆ ತುಂಬ ಹೆಮ್ಮೆ ಅನಿಸುತ್ತೆ. ಎಂತೆಂಥ ಪಿಕ್ಚರ್ಗಳನ್ನ ಕೊಟ್ಟಿದ್ದಾರೆ ಅಂದರೆ ಅವರು ಆಗಿನ ಕಾಲದಲ್ಲಿ ವಿದೇಶಗಳಲ್ಲಿ ಚಿತ್ರಗಳನ್ನ ಶೂಟ್ ಮಾಡಿದ್ದಾರೆ. ತುಂಬ ದ್ವಾರಕೀಶ್ ಅವ್ರ ಬ್ಯಾನರ್ ಅನ್ನೇ ಸಾಕು, ಎಲ್ಲೋ ಅದೊಂದು ಉನ್ನತ ಒಂದು ಇದರಲ್ಲಿತ್ತು ಆಗ. ಅಂಥ ಒಂದು ಬ್ಯಾನರ್ಲಿ ಒಂದು ದಿವಸ ನನಗೆ ಫೋನ್ ಬಂತು. ಅವರು ಅಷ್ಟು ಆತ್ಮೀಯರಾಗಿ ಮಾತಾಡ್ತಿದ್ರು. ನಮ್ಗೆ ಪರಿಚಯನೇ ಇಲ್ಲ ಆ್ಯಕ್ಚುಲಿ. ಅವರು ಫೋನ್ ಮಾಡಿಬಿಟ್ಟೆ, ಭವ್ಯ ಒಂದು ಪಿಕ್ಚರ್ ಮಾಡ್ತಿದ್ದೀನಿ ಕಣೆ, ತಾರ್ಜುಕ್ತಾ ನಹಿ ಅಂತ, ನೀನು ಹೋಗಿ ಥಿಯೇಟ್ರಲ್ಲಿ ನೋಡು ಆ ಚಿತ್ರನ, ನಿಂಗೆ ಇಷ್ಟ ಇದ್ರೆ ಮಾಡು ಕಣೋ ಅಂತೇಳಿ ಅಷ್ಟು ಆತ್ಮೀಯವಾಗಿ ನನಗೆ ಹೇಳಿದ್ರು. ಅದು ಇವಾಗ ನೆನ್ಸ್ಕೊಳ್ಳೋದಲ್ಲ, ಪ್ರತಿ ದಿನ ಪ್ರತಿ ಕ್ಷಣನೂ ಕೂಡ ನಾನು ನೆನ್ಸ್ಕೊಳ್ತೀನಿ. ಯಾಕೆಂದ್ರೆ ಅಂತ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂಥವ್ರು ನನಗೆ ಒಂದು ಬ್ರೇಕ್ ಸಿಕ್ಕಿದೆ ಆ ಒಂದು ಚಿತ್ರದಲ್ಲಿ. ಪ್ರೇಮ ಪರ್ವ ಮಾಡಿದ ನಂತರ ನೆಕ್ಸ್ಟ್ ನೀ ಬರೆದ ಕಾದಂಬರಿ ಒಂದು ಸೂಪರ್ ಸ್ಟಾರ್, ಒಂದು ಸ್ಟಾರ್ ಅಂತ ತಂದಿದೆ ಆ ಒಂದು ಚಿತ್ರದಲ್ಲಿ ನನಗೆ. ಅಂತ ಒಂದು ಅವಕಾಶವನ್ನು ಅವ್ರು ನನ್ಗೆ ಕೊಟ್ಟರು. ಆ ಚಿತ್ರ ನೋಡಿ ನಿನ್ ಕ್ಯಾರೆಕ್ಟರ್ ಇಷ್ಟ ಆದ್ರೆ ಹೇಳು ನನಗೆ ಅಂದು. ಅದು ನೋಡ್ಬಿಟ್ಟು ಅದು ಎಂತ ಹುಚ್ಚರು ಕೂಡ ಮಾಡಲ್ಲ ಅಂತ ಹೇಳಲ್ಲ, ಆ ಥರ ಒಂದು ಕ್ಯಾರೆಕ್ಟರ್ ನನಗೆ ಕೊಟ್ಟರು. ನಿಜವಾಗ್ಲೂ ಆ ಥರ ಒಂದು ಆರ್ಟಿಸ್ಟ್ಗಳಿಗೆ ಅದ್ರ ಕ್ಯಾರೆಕ್ಟರ್ ಸಿಗೋದೇ ಅಪರೂಪ. ರಿಯಲಿ ಐ ಆಮ್ ಬ್ಲೆಸ್ಡ್. ತುಂಬ ಒಂದು ದೇವರೊಂದು ಆಶೀರ್ವಾದನೇ ಇತ್ತು ಅನ್ಸುತ್ತೆ. ಇವರೇ ದೇವರ ರೂಪದಲ್ಲಿ ನಮ್ಗೆ ಆ ಕ್ಯಾರೆಕ್ಟರ್ ಕೊಟ್ಟರೆ ಏನೋ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿತ್ತು. ನೆಕ್ಸ್ಟ್ ನಾನು ಏನಾಯ್ತು ಅಷ್ಟೇ ನನ್ಗೆ ನೆನಪಿರೋದು, ಬಟ್ ಆಮೇಲೆ ನನ್ಗೆ ಏನೋ ನೆನಪಿಲ್ಲ. ನೆಕ್ಸ್ಟ್ ಊಟಿಯಲ್ಲಿ ಹೋಗಿ ವಿಷ್ಣುವರ್ಧನ್ ಅವ್ರ ಜೊತೆ ನಾನು ಆಕ್ಟ್ ಮಾಡಿದ್ದು. ಅದಾದ ನಂತರ ಬಹಳಷ್ಟು ಏನೇನೋ ಬಂತು ಗಾಸಿಪ್ಗಳು, ಬಟ್ ಇವ್ರು ಅದನ್ನ ಏನು ಇದು ಮಾಡಿದೆ, ನನ್ ಭವ್ಯ ಬೇಕು, ಭವ್ಯ ಈ ಚಿತ್ರದಲ್ಲಿ ಇರ್ತಾಳೆ ಅಷ್ಟೇ. ನನಗಾಗಿ ಅವರು ಪಿಕ್ಚರ್ ತೆಗೆದ್ರು ಅನ್ಸ್ಬಿಡುತ್ತೆ ನನ್ಗೆ ಒಂದೊಂದ್ಸರಿ ಹೇಳ್ಕೊಂಡ್ರೆ. ರಿಯಲಿ ಅವ್ರಿಗೆಷ್ಟು ನಾನು ಕೃತಜ್ಞತೆ ಹೇಳಬೇಕು ನನಗೆ ಗೊತ್ತಿಲ್ಲ. ರಿಯಲಿ ನಾವು ಹೋದ ವರ್ಷ ಕೂಡ ಅವರ ಬರ್ತ್ಡೇನ ನಾವು ಚಿತ್ರರಂಗದ ಒಂದು ಚಲನಚಿತ್ರ ಸಂಘದಲ್ಲಿ ನಾವು ಮಾಡಿದ್ವಿ. ಅವಾಗ ಅವ್ರನ್ನ ಮೀಟ್ ಮಾಡಿ ಮಾತಾಡಿಸಿದ್ವಿ. ಈ ಥರ ಅವರ ಬಗ್ಗೆ ಹೇಳಬೇಕಂದ್ರೆ ಬಹಳಷ್ಟು ಇದೆ. ಇವತ್ತು ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಒಂದು ಪರಿಪೂರ್ಣವಾದ ಜೀವನವನ್ನು ನಡೆಸಿ ಚಿತ್ರರಂಗಕ್ಕೆ ಎಲ್ಲ ತುಂಬ ನಷ್ಟ ಆಗಿದೆ. ಅವರ ಒಂದು ಮನೆಯವರಿಗೆಲ್ಲ ಈ ಒಂದು ದುಃಖವನ್ನು ತಡ್ಕೊಳ್ಳೋಕ್ಕೆ ಶಕ್ತಿ ಕೊಡಲಿ ಆ ದೇವರು. ಪರಮಾತ್ಮ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಹಾರೈಸ್ತೇನೆ.